ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಇದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೆಲವರಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣದ ಕುರಿತು ಇದು ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಕೂಡ ಹೇಳ್ಬೋದು. ಇದೆಲ್ಲದರ ಬಗ್ಗೆನೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಈ ಒಂದು ವಿಡಿಯೋನ ಮಧ್ಯದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೌದು ವೀಕ್ಷಕರೇ, ನಿಮಗೆ ಈಗ ಉಚಿತ ಅಕ್ಕಿ ಜೊತೆ 4 ವಸ್ತುಗಳು ಯಾವ್ಯಾವ ಬರುತ್ತದೆ ಏನು ಅನ್ನುವಂಥದ್ದನ್ನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಕೂಡ ಒಂದು ಇಂಟ್ರಾಕ್ಷನ್ ಸ್ನೇಹಿತರೆ. ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬೇಕು, ಅದರ ಜೊತೆಗೆ ರೇಷನ್ ಕಾರ್ಡ್ ಕೊಡುವಂತಹ ಅಕ್ಕಿನೂ ಬೇಕು ಅನ್ನೋದಾದರೆ ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತದೆ. ಏನೇನು ಕೆಲಸಗಳು ಮಾಡಬೇಕು ಅನ್ನುವಂಥದ್ದನ್ನು ಹೇಳುತ್ತೇನೆ. ಮೊದಲನೇದಾಗಿ ನೀವು KYC ಮಾಡಿಸಬೇಕಾಗುತ್ತದೆ. KYC ಅಂದರೆ ಏನು ಇಲ್ಲ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು, ಅಷ್ಟೇ ಅದನ್ನೇ KYC ಅಂತ ಹೇಳ್ತಾರೆ. ಈಗ ಯಾಕೆ ಮಾಡಿಸಬೇಕು ಏನು ಅಂತ ನೀವು ಕೇಳುವುದಾದರೆ ಸ್ನೇಹಿತರೆ, ನೋಡಿ, ಈಗ ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂಥ ಸದಸ್ಯರಲ್ಲಿ ಏನಾಗಿರ್ತಾರೆ ಅಂದರೆ, ಯಾರಾದರೂ ಒಬ್ಬರು ತೀರ್ಕೊಂಡಿರ್ತಾರೆ. ನೀವು ಅವರ ಹೆಸರನ್ನು ತೆಗೆಸಿರುವುದಿಲ್ಲ, ರೇಷನ್ ಕಾರ್ಡಿಂದ ತೆಗೆಸಿರುವುದಿಲ್ಲ. ಅವರ ಹೆಸರು ಮೇಲೆ ನೀವು ಅನ್ನಭಾಗ್ಯ ಯೋಜನೆ ಹಣ ಕೂಡ ತೆಗೆದುಕೊಳ್ತಾ ಇರುತ್ತೀರಾ, ಅದರ ಜೊತೆಗೆ ಉಚಿತ ಅಕ್ಕಿ ಕೂಡ ತೆಗೆದುಕೊಳ್ತಾ ಇರುತ್ತೀರಾ. ಆಗ ನಿಮಗೆ ಸಮಸ್ಯೆ ಆದರೆ ಆಗುತ್ತೆ. ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿಬಿಡುತ್ತಾರೆ. ಯಾರಾದರೂ ತೀರಿಕೊಂಡಿದ್ರೆ ನೀವು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಅವರ ಒಂದು ಸದಸ್ಯರ ಹೆಸರನ್ನು ತೆಗೆಸಿಬಿಡಿ. ತೆಗೆಸಿದ್ರೇನೆ ಒಳ್ಳೆಯದು. ಮೊದಲೇ ಹೇಳಿದ್ದೀನಿ, ಓಕೆನಾ ಸ್ನೇಹಿತರೆ. ಈಗ ನೋಡಿ, ನಿಮಗೆ ಅನ್ನಭಾಗ್ಯ ಯೋಜನೆ ಹಣದ ಕುರಿತು ಬಂದಿರುವಂಥ ಗುಡ್ ನ್ಯೂಸ್ಗಳ ಬಗ್ಗೆ ತಿಳಿಸಿಕೊಡುವುದಾದರೆ, ನೋಡಿ, ಇಲ್ಲಿ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್. ಅನ್ನಭಾಗ್ಯ ಹಣದ ಬದಲು ಬೇಳೆ, ತಾಳೆ ಎಣ್ಣೆ, ಸಕ್ಕರೆ ವಿತರಣೆ. ನೋಡಿ, ಇಲ್ಲಿ ರಾಜ್ಯ ಸರ್ಕಾರವು ಪಡಿತರ ಚೀಟಿದಾರರಿಗೆ ಮತ್ತೊಂದು ಸಿಹಿ ಸುದ್ದಿ ನೀಡಲು ಮುಂದಾಗಿದೆ. ಅನ್ನಭಾಗ್ಯ ಹಣದ ಬದಲಿಗೆ 5 kg ಅಕ್ಕಿ ನೀಡುತ್ತಿದ್ದು, ಹಣದ ಬದಲು ತೊಗರಿಬೇಳೆ, ಸಕ್ಕರೆ, ತಾಳೆ ಎಣ್ಣೆ ಹಾಗೂ ಉಪ್ಪು ನೀಡಲು ನಿರ್ಧರಿಸಿದ್ದು ಈಗಾಗಲೇ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆದರೆ ನಡೆಸಿದೆ. ಹಣಕಾಸು ಅನುಮೋದನೆಗಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತ ಹೇಳುತ್ತಿದ್ದಾರೆ. ಇಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ BPL ಪಡಿತರ ಚೀಟಿದಾರರಿಗೆ ತಲಾ 10 kg ಅಕ್ಕಿ ಕೊಡುವುದಾಗಿ ಭರವಸೆಯನ್ನ ಕೊಟ್ಟಿದ್ರು. ಆದರೆ ಅಕ್ಕಿ ಕುರಿತಾಗಿ 5 kg ಅಕ್ಕಿ ಕೊಟ್ಟು ಉಳಿದ 5 kgಗೆ ಅಮೌಂಟ್ ಕೊಡ್ತಿದ್ರು, ಅಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಕೊಡ್ತಿದ್ರು. ಇದಕ್ಕೆ ಸರ್ಕಾರ ಪ್ರತಿ ತಿಂಗಳು ಬರೋಬ್ಬರಿ 700 ಕೋಟಿ ಅಧಿಕ ಹಣ ಭರಿಸಬೇಕಾಗುತ್ತದೆ. ಈಗಾಗಲೇ ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ತಿಂಗಳು 2.29 ಲಕ್ಷ ಅಕ್ಕಿ ವಿತರಿಸಬೇಕಾಗುತ್ತದೆ. ಇದೀಗ ಅನ್ನಭಾಗ್ಯ ಹಣದ ಬದಲು ಇತರೆ ತಿನಿಸಿ ಪದಾರ್ಥಗಳನ್ನು ನೀಡಲು ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತಿದೆ. ನಿಮಗೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬರಲ್ಲ, ನಿಮಗೆ 10 kg ಆಹಾರ ಪದಾರ್ಥಗಳು ಬರುತ್ತೆ. ಆದರೆ ಈಗ 5 kg ಕೊಟ್ಟು ಇನ್ನು 5 kg ಆಹಾರ ಪದಾರ್ಥಗಳು ಕೊಡಬಹುದು. ಆದರೆ ಟೋಟಲ್ 10 kg ಅಕ್ಕಿನೇ ಕೊಡಲ್ಲ ನಿಮಗೆ. ಆದರೆ 10 kg ಅಕ್ಕಿ ಕೊಡುತ್ತಾರೆ ಅಂತ ಹೇಳಿದ್ರು, ಅಲ್ಲಿ ಆಹಾರ ಪದಾರ್ಥಗಳು ಆ್ಯಡ್ ಮಾಡುತ್ತಾರೆ ಸ್ನೇಹಿತರೆ. ನೋಡಿ, ಈಗ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಬೇಡ, ನಮಗೆ 5 kg ಅಕ್ಕಿನೇ ಸಾಕು, ಇನ್ನು ಉಳಿದಿರುವಂತಹದ್ದು ಅಮೌಂಟ್ ಕೊಟ್ಟರೆ ನಾವು ಬೇರೆ ಕಡೆ ತೆಗೆದುಕೊಳ್ತೀವಿ, ನಮಗೆ ರೇಷನ್ ಅಕ್ಕಿ ಚೆನ್ನಾಗಿ ಇರಲ್ಲ, ರೇಷನ್ನಲ್ಲಿ ಕೊಡುವಂತಹ ಆಹಾರ ಪದಾರ್ಥಗಳು ಸರಿ ಇರಲ್ಲ ಅಂತ ಕಮೆಂಟ್ ಮಾಡ್ತಾ ಇರುತ್ತಾರೆ. ನಿಮ್ಮ ಒಂದು ಅಭಿಪ್ರಾಯಗಳು ಏನು? ನಿಮಗೆ ಅನ್ನಭಾಗ್ಯ ಯೋಜನೆಯದು ಹಣ ಕೊಟ್ರೇನೆ ಚೆನ್ನಾಗಿರುತ್ತಾ, ಇಲ್ಲ ಆಹಾರ ಪದಾರ್ಥಗಳು ಕೊಟ್ರೆ ಚೆನ್ನಾಗಿರುತ್ತಾ ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರೋದರಿಂದ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.